ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮ ಹಂಪಿ ಉತ್ಸವ 14ನೇ ತಾರೀಕು ಹಕ್ಕಬುಕ್ಕರ ಕಲಾ ಟ್ರಸ್ಟ್ ವತಿಯಿಂದ ಶ್ರೀ ರೇಣುಕಾ ಮಹಾತ್ಮೆ ಬಯಲಾಟ ಪ್ರದರ್ಶನ ಇರುತ್ತದೆ. ಅದಕ್ಕಾಗಿ ಶ್ರೀ ಬಸವೇಶ್ವರ ಬಯಲಾಟ ಸ್ಟುಡಿಯೋದಲ್ಲಿ ರಂಗ ತಾಲೀಮು ನಡೆಸಲಾಯಿತು. ರಂಗಭೂಮಿ ನ್ಯೂಸ್ ಕರ್ನಾಟಕ. ಹಂಪಿ ಉತ್ಸವ ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತ ಕಲೆ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಆಚರಿಸುವ ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. 1980ರಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ಅವರಿಂದ ಆರಂಭವಾದ ಈ ಅದ್ದೂರಿ ಉತ್ಸವವು ಹಂಪಿಯ ಅವಶೇಷಗಳ ನಡುವೆ ಸಂಗೀತ, ನೃತ್ಯ, ನಾಟಕ, ಬಯಲಾಟ, ಜಾನಪದ ಕಲೆ ಮತ್ತು ಆನೆ ಮೆರವಣಿಗೆಗಳೊಂದಿಗೆ ಪ್ರತಿ ವರ್ಷ ನಡೆದಂತೆ ಈ ಬಾರಿಯೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಮೀರ್ ಅಹಮದ್ ಖಾನ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ ತಂಗಡಗಿ ಇವರ ನೇತೃತ್ವದಲ್ಲಿ ವಿದ್ಯಾರಣ್ಯ ಮಹಾನವಮಿ ದಿಬ್ಬ ವೇದಿಕೆಯಲ್ಲಿ 14/2/2026ರಂದು ಶನಿವಾರ ಸಂಜೆ 7 ಗಂಟೆಗೆ ಹಕ್ಕಬುಕ್ಕರ ಕಲಾ ಟ್ರಸ್ಟ್ ವತಿಯಿಂದ ಶ್ರೀ ರೇಣುಕಾ ಮಹಾತ್ಮೆ ಬಯಲಾಟ ಪ್ರದರ್ಶನ ಇರುತ್ತದೆ. ಅದಕ್ಕಾಗಿ ಶ್ರೀ ಬಸವೇಶ್ವರ ಬಯಲಾಟ ಸ್ಟುಡಿಯೋದಲ್ಲಿ ರಂಗ ತಾಲೀಮು ನಡೆಸಲಾಯಿತು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಪಾತ್ರ ಕೊಟ್ಟದಕ್ಕೆ ತುಂಬಾನೇ ಧನ್ಯವಾದ. ಅಭಿಮಾನದ ಮಾತುಗಳನ್ನಾಡಬೇಡ. ಕ್ಷಣಿಕ ಸುಖಕ್ಕಾಗಿ ಮನಸ್ಸೋದು ಸತಿಧರ್ಮವನ್ನೇ ಮೀರಿ ನಡೆದೆಯಾ? ಚಿತ್ತ ಚಂಚಲಾದ್ಯದಿಂದ ದೇಹಕ್ಕೆ ಮೈಲಿಗೆಯನ್ನಂಟಿಸಿಕೊಂಡೆಯ? ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನೆಲ್ಲ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾಧ್ವಿ ಶಿರೋಮಣಿಯೆಂದೆನಿಸಿ 3 ಮಕ್ಕಳ ತಾಯಿಯಾಗಿ ಮುತ್ತಿನ ಸಮಯದಲ್ಲಿ ಮತ್ತೆ ನಿನಗೆ ತನ್ನ ಕನಕದ ಮೇಲೆ ಮೋಹವೇ? ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆಯ ಮಾಡಿ ಮತ್ತೆ ಮೋಹಕ್ಕೆ ಬಲಿಯಾದೆಯ ಮೂರ್ಖಳೆ, ಧರ್ಮಘಾತಕಳೆ. ಆಹೋ ಸ್ವಾಮಿ, 3 ಮಕ್ಕಳ ಆದ ಬಳಿಕ ನಿನಗೆ ಮೋಹ ಬಂದಿತೆಂದು ಕೇಳುತ್ತಿರುವೆಯ? ನೀನು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ನುಡಿಯೇ ಆಂಜನೇಯ
ದೋಷದ ಕಡಲು ಇನ್ನ ನೋಡೆ ಆಯನ ಕಡಲು ಕಾರ್ತವೀರನ ಕದನದ ಜಯಕಲು ಕಾರ್ತವೀರನ ಕದನದ ಜಯಿಸಲು ಆಜ್ಞೆಯ ಬೇಡಲು ಅಳತಿದೆ ಮನಲು ಆಜ್ಞೆಯ ನೀಡಲು ಅಳತಿದೆ ಮನಲು ಬಾರೆ ಭಾರ್ಗವ ನಾ ಸಲ್ಲಿಸೆ ಶೋಕವ ನಾನೇ ವೈಕುಂಠ ನಿವಾಸ ಅಂಗ ವಿರೋಧಾರ ಭವಭಯನಾಶ ಬಂದ ವಿರೋಧಾರ ಭವಭಯನಾಶ ಕವಚನ ಸುಂದರ ಗೋಪಿತೋಜ ಕವಚನ ಸುಂದರ ಗೋಪಿತೋಜ ಕಂಸಾರೆ ಕುಲವೈರೆ ಕಂಸಾರೆ ಕುಲವೈರೆ ದಸಭವತಾರಿಣಿ ಮಾಧವ ಮನೆ ಮಹಾಪೂರ್ಣ ಹೇ ಮಾಧವ ಹೇ ಮಾಧವ ಹೇ ಮಾಧವ ಹೇ ಮಾಧವ ವನಮಾಲೆ ವೈ ಪ್ರತಿದಿನವೂ ತರುತ್ತಿದ್ದ ಮರಳಿನ ಕೊಡದಲ್ಲಿದ್ದ ಜಲವು ಈಗೆತ್ತ ಹೋಯಿತು. ನಿನ್ನ ಕಾಮುಕ ಬುದ್ಧಿ ಹರಿಯದ ಅಜ್ಞಾನಿ. ನಾನಲ್ಲ, ಛೇ, ದುರಾತ್ಮಳೆ, ಕಾಲಿಕ್ಕದಿರು ಎನ್ನ ಆಶ್ರಮದಲ್ಲಿ ಸುಖದ ಸುಪ್ಪತ್ತಿ ಎಲೆ ತುಪ್ಪದಲೆ ತುತ್ತೆತ್ತಿ ಹೊಟ್ಟೆ ತುಂಬ ತಿಂದು ತಿರುಗಾಡುತ್ತಿರುವ ನಿನಗೆ ಈಗೆತ್ತ ಗೊತ್ತಾಗುವುದು ಸತಿ ಧರ್ಮದ ಲೀಲೆ. ಸತಿ ಧರ್ಮವನ್ನೇ ಮೀರಿ ನಡೆದ ನಿನಗೆ ಈಗ ಎನ್ನ ಪಾದ ಮುಟ್ಟಲು ನೀನು ಅರ್ಹತಳಲ್ಲ. ಹೋಗ್ಗಳೇ, ಮಾಡಿದ ಎನ್ನೊಳಗಳೆ. ಅಯ್ಯೋ ಶಿವ ಶಿವ, ಯಾವ ತಪ್ಪು ಮಾಡಿರುವೆನೆಂದು ನೀನು ಈ ರೀತಿ ಮಾತನಾಡುತ್ತಿರುವೆ ಸ್ವಾಮಿ ಸಜ್ಜನ ಪ್ರೇಮಿ. ರೇಣುಕ, ಪ್ರತಿದಿನವೂ ತರುತ್ತಿದ್ದ ಮರಳಿನ ಕೊಡದಲ್ಲಿದ್ದ ಜಲವು ಈಗೆತ್ತ ಹೋಯಿತು. ನಿನ್ನ ಕಾಮುಕ ಬುದ್ಧಿ ಹರಿಯದ ಅಜ್ಞಾನಿ. ಅಪಹರಣ ಚೋರತನದ ನಿಂದೆ, ಚೋರತನದ ನಿಂದೆ, ಚೋರತನದ ನಿಂದೆ. ಚೋರತನದ ನಿಂದೆ ವರಿಪೆಯ, ಚೋರತನದ ನಿಂದೆ ವರಿಪೆಯ ಕಾರ್ತವೀರನ ಹಿರೇಣುಕೆಯ, ಕಾರ್ತವೀರನ ಹಿರೇಣುಕೆಯ ಚೋರತನದ ನಿಂದೆ. ನೋಡಿದ ಕಾರಣ ಈ ಆವರಣ, ನೋಡಿದ ಕಾರಣ ಈ ಆವರಣ ಮಾಡಿದಂತಾಯಿತ ನಾಭರಣ. ಮಾಡಿದಂತಾಯಿತ ನಾಭರಣ. ಕಾರಣ ಈ ಆವರಣ ಮಾಡಿದಂತಾಯಿತ ನಾಭರಣ. ಕೇಳಿದೆಯಾ? ಹಾಗಾದರೆ ಚಿತ್ತ ಬಿಟ್ಟು ಕೇಳು. ಶೆಟ್ಟಿನೋಳು ಉತ್ಕೃಷ್ಟತರವಾದ ಮೃಗ ಮುನಿಯ ವಂಶೋದ್ಧಾಮ. ಈ ಸೃಷ್ಟಿಯೋಳ್ ನಾವೇ ಬಲಿಷ್ಠರೆಂದು ವಿಜೃಂಭಿಸಿ ಬರುವ ಮೂರ್ಖರಂ ಎನ್ನ ಮಂತ್ರೋದ್ದಂಡದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಹ್ಮಣ ಕುಲೋತ್ಪನ್ನ
ಕಂಗೊಳಿಸಿ ಯಾಗ ಯಜ್ಞಾದಿಗಳಂ ಪೂರೈಸಿ ಋಷಿಗಳು ತಪಸ್ಸಿಗೆ ಬರುವ ವಿಘ್ನಗಳಂ ಪೂರೈಸುವ ರುಚಿಕ ಮುನಿಯ ಪುತ್ರ ಸದಮಲ ಖಾತ್ರ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಮುಖಮಂಡಲದೋಳು ಧರಿಸಿ ಮುನಿ ಕುಲೋತ್ಪಕನಾದರೂ ದುಷ್ಟಗೋಳದವರ ಗರ್ವಾಂಗಳಂ ಹರಣ ಮಾಡುವ ಮತ್ತು ಸಜ್ಜನರಿಗೆ ಆಶ್ರಯವಂ ಸದಾ ರಕ್ಷಿಸುವ ಕಾಯಕಮಂ ಅನುಸರಿಸಿ ಪ್ರಜ್ವಲಿಸುವ ಜಮದಾಗ್ನಿ ಮಹಾಮುನಿ ವೀರನೆಂದು ತಿಳಿಸಾರಥಿ ತಿಳಿತೇ ಈ ಧೀರ ಮುನಿವರನ ನಾಮಾಂಕಿತ ಪ್ರೀತಿ ಓಂಕಾರನ ಜ್ಯೋತಿನ ಬೆಳಗಿಸಿ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.